ಅದೇ ರೀತಿಯಲ್ಲಿ ನಾವು ನೋಡಿದಂಥ ಟೈಮಲ್ಲಿ ಮೊನ್ನೆ ನಡೆದಂಥ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಹಗರಣವನ್ನು ನೋಡಿದಂಥ ಟೈಮಲ್ಲಿ ಇವತ್ತು ಇದು ಯಾವ ರೀತಿಯಲ್ಲಿ ಅಂದ್ರೆಗಿನ ಅಲ್ಲಿ ನಡೆಯುವಂಥ ಟೈಮಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ತೆಲಂಗಾಣ ಚುನಾವಣೆ ಬಂತು, ಚುನಾವಣೆ ಆದ ನಂತರ ಮತ್ತೆ ಲೋಕಸಭೆ ಚುನಾವಣೆಗಳು ಬಂತು. ಅವಾಗ ಕೂಡ ಎಲೆಕ್ಷನ್ ಟೈಮ್ ಇತ್ತು. ಇವಾಗ ನಾವೆಲ್ಲರೂ ಕೂಡ ಏನು ಆಗ್ತಾ ಇದೆ ಅಂದ್ರೆಗಿನ ಮುಂದಿನ ದಿನಗಳಲ್ಲಿ ಪಂಚರಾಜ್ಯಗಳು ಚುನಾವಣೆಗಳಿದ್ದಾವೆ. ಈ ಪಂಚರಾಜ್ಯ ಚುನಾವಣೆಗಳು ಏನಿದಾವೋ ಆ ಪಂಚರಾಜ್ಯ ಚುನಾವಣೆಗಳನ್ನು ಅವರು ದೃಷ್ಟಿಯಲ್ಲಿ ಇಟ್ಕೊಂಡು ಆ ಪಂಚರಾಜ್ಯ ಚುನಾವಣೆ ಗೆಲ್ಲಬೇಕನ್ನೋಂಥ ಕಾರಣದಿಂದ ಇವತ್ತು ಅಬಕಾರಿ ಇಲಾಖೆಯಲ್ಲಿ ಕೂಡ ದೊಡ್ಡ ಹಗರಣ ನಡೆದಿದೆ. ಈ ಹಗರಣದಲ್ಲಿ ಕೂಡ ನೇರವಾಗಿ ಯಾರು ಕಾರಣ ಆಗಿದ್ದಾರೆ, ಏನಿವತ್ತು ಅವರು ಮಂತ್ರಿಗಳಾದಂಥ ಏನು ತಿಮ್ಲಾಪುರದ ತಿಮ್ಮಪ್ಪನವರು ಆರ್ ವಿ ತಿಮ್ಮಾಪುರ್ ಅವರು ಅವರ ಮಗ ಪುತ್ರರು ನೇರವಾಗಿ ಭಾಗಿಯಾಗಿದ್ದಾರೆ. ಆ ನೇರವಾಗಿ ಭಾಗಿಯಾದಂಥ ಟೈಮಲ್ಲಿ ಅವರು ಆರ್ ವಿ ತಿಮ್ಮಾಪುರ್ ಹೇಳ್ತಾರೆ, ಆ ಆಡಿಯೋ ರಿಲೀಸ್ ಆದಂಥ ಟೈಮಲ್ಲಿ ಅವ್ರು ಏನು ಹೇಳ್ತಾರೆ, ಅದನ್ನು ಪ್ರೂವ್ ಮಾಡಿರಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಯಾಕಂದರೆ ಇವತ್ತು ಅವ್ರ ಮಗನೇ ನೇರವಾಗಿ ಈ ಭ್ರಷ್ಟಾಚಾರದಲ್ಲಿ ಇವತ್ತು ಶಾಮೀಲಾಗಿ ಶಾಮೀಲಾದಂಥ ಟೈಮಲ್ಲಿ ಆಡಿಯೋ ಬಿಡುಗಡೆ ಆದ ನಂತರ ಕೂಡ ಅವ್ರ ಮಗ ನೇರವಾಗಿ ಪಾಲ್ದಾರ್ ಆಗಿದ್ದರು ಈ ಭ್ರಷ್ಟಾಚಾರದಲ್ಲಿದ್ದರೆ ಕೂಡ ಅವ್ರ ಮಂತ್ರಿಗಳು ಏನು ಹೇಳ್ತಾರೆ, ಅದನ್ನು ಪ್ರೂವ್ ಮಾಡಿರಿ ಅನ್ನೋಂಥ ಹೇಳಿಕೆಯನ್ನು ಕೊಡೋಂಥ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಇವತ್ತು ನೋಡಿದಂಥ ಟೈಮಲ್ಲಿ ಒಂದು ಕಡೆ ನಾವೆಲ್ಲರೂ ಕೂಡ ಸಚಿವ ಸಂಪುಟದಲ್ಲಿದ್ದಂಥ ಇವತ್ತು ಮುಖ್ಯಮಂತ್ರಿಗಳು ಏನು ಹೇಳ್ತಾಯಿದ್ರು, ಒಂದು ಕಡೆ ನಾನು ಮುಖ್ಯಮಂತ್ರಿಗಳು ಏನು ಇವತ್ತು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗಬೇಕೇನಂದೇಳಿ ಜಗಳ ಮಾಡ್ತಾಯಿದ್ರು. ಅಲ್ಲಿ ಸಿದ್ದರಾಮಯ್ಯವರು ಏನು ಹೇಳ್ತಾಯಿದ್ದಾರೆ, ಹೋಗಿ ಅಲ್ಲಿ ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಜೊತೆ ಮಾತಾಡಿ ಕ್ಯಾಬಿನೆಟ್ ಏನಿದೆಯೋ ಅದನ್ನು ಎಕ್ಸ್ಪೆನ್ಷನ್ ಮಾಡೋದ್ರ ಜೊತೆಲಿ ಪುನರ್ರಚನೆ ಮಾಡಬೇಕಂದೇಳಿ ಅವ್ರು ಪರ್ಮಿಷನ್ ತೊಗೊಂಬರ್ಬೇಕಂತ ಪ್ರಯತ್ನ ಮಾಡ್ತಾರೆ. ಇವರು ಏನು ಹೇಳ್ತಾರೆ, ಪುನರ್ರಚನೆ ಮಾಡೋದು ಬೇಡ, ನನಗೆ ಮುಖ್ಯಮಂತ್ರಿಗೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಹೇಳ್ತಾರೆ. ಹೇಳಿದಂಥ ಟೈಮಲ್ಲಿ ಕೂಡ ಹೈಕಮಾಂಡಲ್ಲಿ ಇವತ್ತು ಸಾಕಷ್ಟು ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು, ನಂತರ ಇವತ್ತು ಸಿದ್ದರಾಮಯ್ಯರು ಒಂದು ಮಾತನ್ನಂತ ನೋಡಿದಂಥ ಟೈಮಲ್ಲಿ ಇವತ್ತು ಕ್ಯಾಬಿನೆಟ್ಟಿದ್ದಲ್ಲಿದ್ದಂಥ ಮಂತ್ರಿಗಳೆಲ್ಲರೂ ಕೂಡ ನೋಡಿದಂಥ ಟೈಮಲ್ಲಿ ಇವತ್ತು ಅವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಭ್ರಷ್ಟಾಚಾರ ಅಂತ ಸಂಪೂರ್ಣವಾಗಿ ಎಲ್ಲ ಇಲಾಖೆಯಲ್ಲೇ ನಡೀತಾರೆ. ಇಲಾಖೆಯಲ್ಲಿ ನಡೆಯುವಂಥ ಟೈಮಲ್ಲಿ ಕೂಡ ಇವತ್ತು ಮುಖ್ಯಮಂತ್ರಿಗಳು ಅವರು ಬಿಜಿ ಆದಂಥ ಟೈಮಲ್ಲಿ ಅವರಲ್ಲಿ ಮಂತ್ರಿಗಳಲ್ಲಿದ್ದಂಥವ್ರನ್ನ ಅವ್ರಿಗೆ ಕೈಯಲ್ಲಿ ಹಿಡಿತಾ ಇಲ್ಲಾರ್ದಂಥ ಟೈಮಲ್ಲಿ ಯಾವ ಮಂತ್ರಿಗಳು ಕೂಡ ಭ್ರಷ್ಟಾಚಾರ ಇಲ್ಲದಂಥ ಕೆಲಸ ಮಾಡಿ ಎಲ್ಲ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗುವಂಥ ಕೆಲಸ ಮಾಡ್ತಿದೆ. ಇವತ್ತು ನೈಜ ಉದಾಹರಣೆ ಅಂದ್ರೆ ಇವತ್ತು ಅಬಕಾರಿ ಇಲಾಖೆಯಲ್ಲಿ ಅನ್ನೋಂಥ ಮಾತನ್ನು ಹೇಳಬೇಕಾಗುತ್ತೆ. ಇವತ್ತು ಅದಕ್ಕೋಸ್ಕರವಾಗಿ ನಾನು ಆರ್ ವಿ ತಿಮ್ಮಾಪುರ್ ಅವ್ರನ್ನ ಆದಷ್ಟು ಬೇಗನೆ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಯಾಕಂದರೆ ಇವತ್ತು ಸಚಿವ ಸಂಪುಟದಿಂದ ಕೈ ಬಿಡಬೇಕು, ಅವ್ರನ್ನ ಆದಷ್ಟು ಶೀಘ್ರದಲ್ಲಿ ಅವ್ರು ಕೂಡಲೇ ರಾಜೀನಾಮೆಯನ್ನು ತೊಗೋಬೇಕು. ಎಷ್ಟು ಒಳಗಡೆ ರಾಜೀನಾಮೆಯನ್ನು ತೊಗೋಬೇಕಂದ್ರಿಗಿನ ಇವತ್ತೇನು ನಾನು ನೋಡ್ತಾ ಇದ್ದೆ, ಇದಕ್ಕಿಂತ ಮುಂಚೆ ನಮ್ಮ ರಾಜಣ್ಣನವರು KN ರಾಜಣ್ಣನವರು ಏನು ತಪ್ಪೇ ಮಾಡಿದ್ದಿಲ್ಲ, ರಾತ್ರಿ ಅವರು ರಾಜೀನಾಮೆ ತೊಗೊಂಡಂಥ ಟೈಮಲ್ಲಿ ಕೂಡ ಇವತ್ತು ಭ್ರಷ್ಟಾಚಾರದ ಸಿಗಾಕೊಂಡಿದ್ದಂಥ ಆರ್ ವಿ ತಿಮ್ಮಾಪುರ್ ಅವ್ರು ಕೂಡ ಮಂತ್ರಿಮಂಡಲದಿಂದ ಕೈ ಬಿಡಬೇಕಾಗುತ್ತೆ. ಅವ್ರು ಕೂಡ ತಕ್ಷಣ ರಾಜೀನಾಮೆಯನ್ನು ತೊಗೋಬೇಕು. ಅದಕ್ಕೋಸ್ಕರವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪಂಚರಾಜ್ಯಗಳು ಚುನಾವಣೆ ನಡೀತಿರೋ ಕಾರಣ ATM ಥರ ಇವತ್ತು ಈ ಸರ್ಕಾರ ಇವತ್ತು ನಡೀತಾ ಇದೆ. ಇವತ್ತು ಪಂಚರಾಜ್ಯ ಚುನಾವಣೆಗಳು ಕೂಡ ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ ಗೊತ್ತಿಲ್ಲ. ಎಲೆಕ್ಷನ್ ಬಂದರೆ ಸಾಕು ಭ್ರಷ್ಟಾಚಾರ ಮಾಡೋದ್ಬಿಟ್ಟಿಗಿನ ಯಾವುದೂ ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ಆದಷ್ಟು ಅಂದ್ರಿಗಿನ ಏನು ಮುಂದಿನ ದಿನಗಳಲ್ಲಿ ಅಂದರೆ ಈ ಡೇಟ್ ಕೂಡ ವಿಧಾನಸೌಧದಲ್ಲಿ ಫಿಕ್ಸ್ ಮಾಡಿರಬೇಕಲ್ಲ, 22ನೇ ತಾರೀಕು ಅಧಿವೇಶನ ಏನು ಪ್ರಾರಂಭ ಆಗುವಂಥ ಟೈಮಲ್ಲಿ ರಾಜ್ಯಪಾಲರು ಏನು ಭಾಷಣ ಆಗುತ್ತೇನೋ ಆ ಭಾಷಣಕ್ಕಿಂತ ಮುಂಚೆನೇ ಆರ್ ವಿ ತಿಮ್ಮಾಪುರ್ ಅವ್ರನ್ನ ತಕ್ಷಣ ರಾಜೀನಾಮೆಯನ್ನು ಕೊಡಿಸ್ಬೇಕು ಅನ್ನೋಂಥ ಒತ್ತಾಯವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ಕೂಡ ಪ್ರಸ್ತಾಪನೆ ಮಾಡ್ತಾಯಿದ್ರು. ರಾಮ್ಲೋರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡೋಣ. ಎಲ್ಲಿ ತನಕ ಕೂಡ ಈ ತಿಮ್ಲಾಪುರದವರು ರಾಜೀನಾಮೆ ಕೊಡಲ್ಲನೋ ಅಲ್ಲಿ ತನಕ ಕೂಡ ನಾವು ಈ ಹೋರಾಟವನ್ನು ಮುಂದುವರಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತಾಯಿದ್ರು. ರಾಜ್ಯಪಾಲರನ್ನ ಭಾಷಣಕ್ಕಿಂತ ಮುಂಚೆನೇ ಆರ್ ವಿ ತಿಮ್ಲಾಪುರ ರಾಜೀನಾಮೆ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ.